ಯಾರು ನಿರಂತರವಾಗಿ ದೂರುತ್ತಿರುತ್ತಾರೋ ಮತ್ತು ಹೋಲಿಸುತ್ತಿರುತ್ತಾರೋ ಅವರು ಆನಂದವನ್ನು ಅನುಭವಿಸಲಾರರು. ಇದು ಶ್ರೀ ಅಮ್ಮ ಭಗವಾನರ ಇಂದಿನ ಬೋಧನೆ. ಇಂದು ನಾವು ಅಮೆರಿಕಾದ ಸಿಮರ್ ಸರೀನ್ ರವರ ಅನುಭವವನ್ನು ಕೇಳಲಿದ್ದೇವೆ. ಅವರು ಹೇಳುತ್ತಾರೆ, ವಿಶ್ವದಾದ್ಯಂತ ಲಕ್ಷಾಂತರ ಜನರನ್ನು ಜಾಗತಿಕ ಶಾಂತಿಧ್ಯಾನದ ಕಡೆಗೆ ಕರೆದೊಯ್ಯುವ ಪ್ರಯತ್ನಕ್ಕಾಗಿ ಶ್ರೀ ಪ್ರೀತಾಜಿ ಮತ್ತು ಕೃಷ್ಣಾಜಿಯವರಿಗೆ ನಾನು ಕೃತಜ್ಞಳಾಗಿದ್ದೇನೆ. ನನ್ನ ಜೀವನದಲ್ಲಿನ ಏಕಂ ಸ್ಥಾನಕ್ಕಾಗಿ ನಾನು ಹೇಳಲಾರದಷ್ಟು ಕೃತಜ್ಞಳಾಗಿದ್ದೇನೆ. 13ನೇ ಆಗಸ್ಟ್ 2020ರಂದು ನನ್ನ ಸ್ವಂತ ಶಕ್ತಿಯ ಅನುಭವವು ನನಗಾಯಿತು. ಅಂದು ಏಕಂ ಜಾಗತಿಕ ಶಾಂತಿ ಉತ್ಸವದ 5ನೇ ದಿನವಾಗಿತ್ತು. ನನ್ನ ಚೈತನ್ಯದೊಳಗೆ ನಾನು ಮಗುವಾಗಿದ್ದಾಗ ಸೀಮಿತ ನಂಬಿಕೆಗಳನ್ನು ಹಾಕಲಾಗಿದೆ ಎಂಬುದನ್ನು ನಾನು ಎಂದೂ ಅರಿತಿರಲಿಲ್ಲ. ಆ ದಿನ ನಾನು ಆ ಎಲ್ಲ ನಂಬಿಕೆಗಳೂ ಜಾರಿ ಹೋಗುತ್ತಿರುವುದನ್ನು ನೋಡಿದೆ. ಅಂತಿಮವಾಗಿ ನಾನು ವಾಸ್ತವವಾಗಿ ಯಾರು ಎಂಬುದನ್ನು ನೋಡಲು ಸಾಧ್ಯವಾಯಿತು. ನನ್ನ ಶಕ್ತಿಯು ಬೇರೆಯೇ ಒಂದು ಆಯಾಮದಲ್ಲಿ ಮೇಲಕ್ಕೇರುತ್ತಿದ್ದುದನ್ನು ನಾನು ನೋಡಿದೆ. ನಾನು ಏಕಂನ ಮೇಲೆ ಅತಿಯಾದ ವೇಗದಿಂದ ಹಾರುತ್ತಿದ್ದೆ. ನನ್ನ ಚೇತನವು ಅಕ್ಷರಶಃ ಏಕಂನ ಮೇಲೆ ನಾಟ್ಯ ಮಾಡುತ್ತಿತ್ತು. ನನ್ನ ಆಂತರಿಕ ಸ್ತ್ರೀ ಶಕ್ತಿಯು ವೃದ್ಧಿಸುತ್ತಿರುವಂತೆ ಅನುಭವವಾಯಿತು. ಏಕಂನ ದೈವಿಕ ಪ್ರೀತಿಯನ್ನು ನಾನು ಅನುಭವಿಸಿದೆ. ನನ್ನ ಸುತ್ತಲೂ ಆಶೀರ್ವಾದದ ಭಾವವು ತುಂಬಿತ್ತು. ಐಶ್ವರ್ಯ ಪ್ರತ್ಯಕ್ಷ ಪ್ರಕ್ರಿಯೆಯೂ ಕೂಡ ಅಷ್ಟೇ ತೀಕ್ಷ್ಣವಾಗಿತ್ತು. ನಾನು ಧ್ಯಾನಕ್ಕೆ ಹೋದಾಗ ಬಿಳಿ, ತೆಳುನೀಲಿ ಮತ್ತು ನೇರಳೆ ಬಣ್ಣದ ಬೆಳಕಿದ್ದ ಒಂದು ಸುರಂಗದೊಳಗೆ ನಾನು ಪ್ರಯಾಣಿಸುತ್ತಿರುವುದನ್ನು ಕಂಡೆ. ಅದು ಒಟ್ಟಾರೆಯಾಗಿ ಬೇರೆಯೇ ಆಯಾಮವಾಗಿತ್ತು. ನಾನು ಏಕಶೃಂಗಿಗಳು ಮೋಡಗಳಲ್ಲಿ ಹಾರುತ್ತಿರುವುದನ್ನು ನೋಡಿದೆ. ಅತೀಂದ್ರಿಯವಾಗಿ ಕೆಲವು ಕರ್ಮದ ಉಪಶಮನವನ್ನು ನಡೆಸಲಾಯಿತು. ನನ್ನ ಚೈತನ್ಯದ ಆಳದಲ್ಲಿ ಏನೋ ಇದ್ದದ್ದನ್ನು ಎಳೆದು ಹೊರಗೆ ತೆಗೆದು ಹಾಕಲಾಯಿತು. ಪ್ರೀತಾಜಿಯವರು ಹೇಳಿದ, ನಮ್ಮ ಪೂರ್ವಜರು ಏನೆಲ್ಲ ದುಃಖಗಳನ್ನು ಅನುಭವಿಸಿದ್ದಾರೋ ನಾವು ಆ ಚೈತನ್ಯದ ಬೀಜಗಳನ್ನು ಆನುವಂಶಿಕವಾಗಿ ಹೊಂದುತ್ತೇವೆ ಮತ್ತು ನಾವು ಸೀಮಿತರಾಗುತ್ತೇವೆ ಎಂಬ ಮಾತುಗಳಿಗೆ ನನ್ನನ್ನು ನಾನು ಸಂಬಂಧ ಕಲ್ಪಿಸಿಕೊಳ್ಳಲು ಸಾಧ್ಯವಾಯಿತು. ನಮ್ಮ ಅಜ್ಜಿಯವರಿಗೆ ಸದಾಕಾಲ ತಮಗೇನೋ ಕಡಿಮೆ ಇದೆ ಎಂಬ ಭಾವನೆ ಅವರ ಚೈತನ್ಯದಲ್ಲಿ ಬೇರೂರಿತ್ತು ಮತ್ತು ಅದೇ ನಮ್ಮ ತಾಯಿಯವರಲ್ಲಿಯೂ ಇತ್ತು. ನಾನು ನಮ್ಮ ತಾಯಿಯವರ ಗರ್ಭದಲ್ಲಿದ್ದಾಗ ಆಕೆಯು ಬಹಳಷ್ಟು ಮಾನಸಿಕ ಕಿರುಕುಳಕ್ಕೆ ಒಳಗಾಗಿದ್ದರು. ಆಕೆಯ ಕೊರತೆಯ ಭಾವನೆಯು ಅನಿವಾರ್ಯವಾಗಿ ತನ್ನ ಬೀಜವನ್ನು ನನ್ನಲ್ಲಿ ಬಿತ್ತಿತ್ತು. ನಾನು ಎಷ್ಟೇ ಕಷ್ಟಪಟ್ಟರೂ ಮಾಡುವ ಎಲ್ಲದರಲ್ಲಿಯೂ ಸೋಲನ್ನು ಅನುಭವಿಸುವುದು ಹೇಗೆಂದು ನಾನು ಯಾವಾಗಲೂ ಆಶ್ಚರ್ಯಪಡುತ್ತಿದ್ದೆ. ಅಂತಿಮವಾಗಿ ನನಗೆ ಅದಕ್ಕೆ ಉತ್ತರ ಸಿಕ್ಕಿತು. ಶ್ರೀ ಅಮ್ಮ ಭಗವಾನರು ನನ್ನಲ್ಲಿ ಅಸೀಮಿತ ಸಾಧ್ಯತೆಗಳ ಚೈತನ್ಯವನ್ನು ಹೊತ್ತಿಸಿದರು. ಈಗ ನಾನು ಅತ್ಯುನ್ನತ ಗುರಿಗಳನ್ನು ಸಾಧಿಸಬಲ್ಲೆ ಎಂದು ನನಗೆ ಗೊತ್ತಿದೆ. ನನ್ನ ಪ್ರತಿಯೊಂದು ಜೀವಿತಾವಧಿಯಲ್ಲಿಯೂ ಅವರ ಪ್ರೀತಿಯ ಅನುಗ್ರಹಕ್ಕಾಗಿ ನಾನು ಶಾಶ್ವತವಾಗಿ ಕೃತಜ್ಞಳಾಗಿದ್ದೇನೆ.